ಯಾವಾಗಾದರೂ ನಿಮ್ಮ ಕಣ್ಮುಂದೆ ಅಪಘಾತ ಉಂಟಾದಾಗ ಅಪಘಾತಕ್ಕೊಳಪಟ್ಟ ವ್ಯಕ್ತಿ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲದೇ ಇದ್ದ ಪಕ್ಷದಲ್ಲಿ ನೀವು ಫಸ್ಟ್ ಆಂಬುಲೆನ್ಸ್ಗೆ ಕರೆ ಮಾಡಿ, ನಂತರ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿಯನ್ನು ಮುಟ್ಟಿಸಿ, ಆವಾಗ ಅವ್ರ ಮೊಬೈಲ್ ಫೋನ್ ತಗೊಂಡು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕರೆ ಮಾಡಿ ಮಾಹಿತಿ ತಿಳಿಸ್ಬೇಕಾದ್ರೆ ಅವ್ರ ಮೊಬೈಲ್ ಫೋನ್ ಪಾಸ್ವರ್ಡ್ ಅಥವಾ ಪ್ಯಾಟ್ರನ್ನಿಂದ ಲಾಕ್ ಆಗಿದ್ದ ಪಕ್ಷದಲ್ಲಿ ಯಾವ ರೀತಿ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿಯನ್ನು ಮುಟ್ಟಿಸ್ಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಫಸ್ಟು ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಮೇಲೆ ಕ್ಲಿಕ್ ಮಾಡಿ, ನಂತರ ಮೆಡಿಕಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಮೆಡಿಕಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಕೊಡಿ. ನಂತರ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಅಂದರೆ ನಿಮ್ಮ ಫ್ಯಾಮ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಇದ್ದಾರೋ, ನಿಮ್ಮ ಫ್ಯಾಮ್ಲಿ ಬ್ರದರ್ ಸಿಸ್ಟರ್ ಪೇರೆಂಟ್ಸ್ ಅವ್ರ ನಂಬರ್ಸ್ ಆ್ಯಡ್ ಮಾಡಿ. ಈ ಥರ ಆ್ಯಡ್ ಮಾಡಿದ ನಂತರ ನಿಮ್ಮ ಫೋನ್ ಲಾಕ್ ಆಗಿದೆ, ಸೊ ಅವ್ರಿಗೆ ಕಾಲ್ ಮಾಡಬೇಕಾದ್ರೆ ಎಮರ್ಜೆನ್ಸಿ ಮೇಲೆ ಕ್ಲಿಕ್ ಮಾಡಿದಾಗ ಆವಾಗ ನಿಮ್ಮ ಫ್ಯಾಮ್ಲಿ ನಂಬರ್ಸ್ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಫೋನ್ ಲಾಕ್ ಆಗಿದ್ರು, ಪಾಸ್ವರ್ಡ್ ಪ್ಯಾಟ್ರನ್ ಲಾಕ್ ಆಗಿದ್ರೂ ಕೂಡ ನೀವು ಫ್ಯಾಮಿಲಿ ಮೆಂಬರ್ಸ್ಗೆ ಕಾಲ್ ಮಾಡ್ಬೋದು, ಆಗಿರುವ ಸಿಚುಯೇಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೋದು.